ಶನಿ ಅನ್ನೋ ಹೆಸರು ಕೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದೇ ಭಯ, ಕಷ್ಟ, ಆಮೇಲೆ ಎಲ್ಲದರಲ್ಲೂ ವಿಳಂಬ. ಶನಿ ಅಂದ್ರೆ ಕಷ್ಟ ಕೊಡುವ ಗ್ರಹ ಅಂತ ನಮ್ಮ ತಲೆಯಲ್ಲಿ ಅದು ಗಟ್ಟಿಯಾಗಿ ಕೂತ್ಬಿಟ್ಟಿದೆ. ಆದರೆ ನಾವು ಇವತ್ತು ನೋಡ್ತಾ ಇರೋ ಈ ಸೋರ್ಸಸ್ ಆಕ್ಚುಲಿ ಒಂದು ಸಂಪೂರ್ಣವಾಗಿ ಬೇರೆ ಚಿತ್ರಣವನ್ನ ಕೊಡುತ್ತೆ. ಶನಿ ಶಿಕ್ಷೆ ಕೊಡೋನಲ್ಲ, ಬದಲಾಗಿ ಒಬ್ಬ ಕಠಿಣವಾದ ಗುರು, ಪರೀಕ್ಷೆ ಮಾಡೋನು ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಈ ಪರೀಕ್ಷೆಯಲ್ಲಿ ಯಾರು ಗೆಲ್ತಾರೋ ಅವರಿಗೆ ಜೀವನದಲ್ಲಿ ಸ್ಥಿರವಾದ, ಗೌರವಯುತವಾದ ಸ್ಥಾನವನ್ನ ಶನಿಯ ಕರುಣಿಸ್ತಾನೆ ಅನ್ನೋದೇ ನಮ್ಮ ಇವತ್ತಿನ ಚರ್ಚೆಯ ತಿರುಳು. ಹೌದು. ಅದರಲ್ಲೂ ವಿಶೇಷವಾಗಿ ಇವತ್ತಿನ ನಮ್ಮ ಈ ವಿಶ್ಲೇಷಣೆ ಶನಿ ದೆಸೆಯು ಮಕರ ರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದ್ರ ಮೇಲೆ ಕೇಂದ್ರೀಕೃತವಾಗಿದೆ. ಯಾಕೆ ಮಕರ ರಾಶಿ? ಯಾಕಂದ್ರೆ ಇಲ್ಲಿರೋ ಮಾಹಿತಿಯ ಪ್ರಕಾರ ಮಕರ ರಾಶಿಯು ಶನಿಯ ಸ್ವಗ್ರಹ. ಅಂದ್ರೆ ಶನಿ ತನ್ನ ಸ್ವಂತ ಮನೆಯಲ್ಲಿದ್ದ ಹಾಗೆ. ಓ ಹಾಗಾ? ಹೌದು. ಹಾಗಾಗಿ ಬೇರೆ ರಾಶಿಗಳ ಮೇಲೆ ಬೀರುವ ಪ್ರಭಾವಕ್ಕೂ ತನ್ನ ಸ್ವಂತ ಮನೆಯಾದ ಮಕರ ರಾಶಿಯ ಮೇಲೆ ಬೀರುವ ಪ್ರಭಾವಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಇಲ್ಲಿ ಶನಿಯ ಶಕ್ತಿ 100ಕ್ಕೆ 100ರಷ್ಟು ಕೆಲಸ ಮಾಡುತ್ತೆ. ಸೊ ಈ ಸಂಬಂಧ ತುಂಬಾನೇ ವಿಶೇಷವಾದದ್ದು. ಸರಿ, ಹಾಗಾದರೆ ಈ ಆಳವಾದ ವಿಶ್ಲೇಷಣೆಯನ್ನು ಶುರು ಮಾಡೋಣ. ಶನಿ ದೆಸೆಯ ಸಮಯದಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಎದುರಾಗುವ ಪರೀಕ್ಷೆಗಳು ಯಾವುವು ಮತ್ತು ಆ ಪರೀಕ್ಷೆಗಳನ್ನು ದಾಟಿದ್ಮೇಲೆ ಸಿಗೋ ಫಲಗಳೇನು ಅಂತ ಒಂದೊಂದಾಗಿ ನೋಡೋಣ. ಮೊದಲ ಹಂತದ ಬಗ್ಗೆ ಮಾತಾಡೋದಾದ್ರೆ, ಅಂದ್ರೆ ಶನಿ ದೆಸೆ ಶುರುವಾದ ಮೊದಲ ಕೆಲವು ವರ್ಷಗಳು ಅದು ತುಂಬಾನೇ ಕಠಿಣವಾಗಿರುತ್ತೆ ಅಂತ ಹೇಳಲಾಗಿದೆ. ಎಲ್ಲವೂ ನಿಧಾನ, ಎಷ್ಟೇ ಕಷ್ಟಪಟ್ಟರೂ ಫಲ ಸಿಗ್ತಿಲ್ಲ, ಹಣ ಕೈಯಲ್ಲಿ ನಿಲ್ತಿಲ್ಲ, ಈ ತರಹ ಭಾವನೆಗಳು ಕಾಡುತ್ತೆ ಅಂತ. ಇದನ್ನೇ ಶನಿಯ ಮೊದಲ ಪರೀಕ್ಷೆ ಅಂತಾರ? ಹೌದು. ಆದ್ರೆ ಇಲ್ಲಿ ಒಂದು ಕುತೂಹಲಕಾರಿ ಅಂಶ ಇದೆ. ಈ ಆರಂಭಿಕ ಕಷ್ಟದ ಸಮಯವನ್ನು ಶಿಕ್ಷೆ ಅಂತ ಎಲ್ಲೂ ಪರಿಗಣಿಸಿಲ್ಲ. ಶಿಕ್ಷೆ ಅಲ್ವಾ? ಇಲ್ಲ. ಬದಲಾಗಿ ಇದೊಂದು ಪರೀಕ್ಷೆ ಅಥವಾ ಭವಿಷ್ಯದ ದೊಡ್ಡ ಯಶಸ್ಸಿಗೆ ಅಡಿಪಾಯ ಹಾಕುವ ಹಂತ ಅಂತ ವಿವರಿಸಲಾಗಿದೆ. ಇದನ್ನ ಹೀಗೆ ಹೋಲಿಸಬಹುದು. ಒಬ್ಬ ಕಮ್ಮಾರ ಉಕ್ಕನ್ನು ಬಲವಾದ ಕತ್ತಿಯಾಗಿ ರೂಪಿಸೋಕೆ ಅದನ್ನ ಬೆಂಕಿಯಲ್ಲಿ ಕಾಯಿಸಿ ಸುತ್ತಿಗೆಯಿಂದ ಹೊಡಿತಾನೆ ಅಲ್ವಾ? ಹೌದು ಹೌದು. ಆ ಹೊಡೆತಗಳು ಉಕ್ಕಿಗೆ ಶಿಕ್ಷೆಯಲ್ಲ, ಅದು ಅದನ್ನ ಗಟ್ಟಿಗೊಳಿಸುವ ಪ್ರಕ್ರಿಯೆ. ಹಾಗೆಯೇ ಶನಿ ಈ ಆರಂಭಿಕ ಹಂತದಲ್ಲಿ ಶಿಸ್ತು, ಜವಾಬ್ದಾರಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸಹನೆಯಂತಹ ಗುಣಗಳನ್ನು ಕಲಿಸಲು ಶುರು ಮಾಡ್ತಾನೆ. ಆದ್ರೆ ಎಲ್ರಿಗೂ ಈ ಬೆಂಕಿಯ ಪರೀಕ್ಷೆಯನ್ನು ದಾಟಲು ಸಾಧ್ಯವೇ? ಎಷ್ಟೇ ಪ್ರಯತ್ನ ಪಟ್ಟರೂ ಮುಂದೆ ಹೋಗೋಕೆ ಆಗ್ತಿಲ್ಲ ಅಂದಾಗ ಜೀವನವೇ ನಮ್ಮ ವಿರುದ್ಧವಾಗಿದೆ ಅಂತ ಅನಿಸೋದು ಸಹಜ. ಕೆಲವರಿಗಿದು ಅನ್ಯಾಯ ಅಂತನೂ ಅನಿಸ್ಬೋದು. ಬೇರೆಯವರಿಗೆ ಸುಲಭವಾಗಿ ಸಿಕ್ಕಿದ್ದು ನಮಗೇಕೆ ಇಷ್ಟು ಕಷ್ಟದ ನಂತರ ಸಿಗ್ಬೇಕು ಅನ್ನೋ ಪ್ರಶ್ನೆ ಅದು ಕಾಡುತ್ತೆ. ಖಂಡಿತ. ಆ ಪ್ರಶ್ನೆ ಸಹಜವಾದದ್ದು. ಇಲ್ಲಿರುವ ಮಾಹಿತಿಯ ಪ್ರಕಾರ ಬಹುತೇಕ ಜನರು ಈ ಹಂತದಲ್ಲೇ ಸೋಲೊಪ್ಪಿಕೊಂಡು ತಮ್ಮ ಪ್ರಯತ್ನವನ್ನು ನಿಲ್ಲಿಸಿಬಿಡ್ತಾರೆ. ಅಲ್ಲೇ ಸೋತೋಗ್ತಾರೆ. ಹೌದು. ಯಾರು ಆ ಹೊಡೆತಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ನಿಲ್ಲುತ್ತಾರೋ ಅವರೇ ಮುಂದಿನ ಹಂತಕ್ಕೆ ಅರ್ಹರಾಗ್ತಾರೆ. ಇದು ಒಂದು ರೀತಿ ಫಿಲ್ಟರ್ ಪ್ರಕ್ರಿಯೆ ಇದ್ದಾಗೆ. ಯಾರು ನಿಜವಾಗಿಯೂ ದೀರ್ಘಕಾಲದ ಯಶಸ್ಸಿಗೆ ಅರ್ಹರು, ಯಾರು ಆ ಯಶಸ್ಸನ್ನು ನಿಭಾಯಿಸುವ ಸಾಮರ್ಥ್ಯ ಹೊಂದಿದ್ದಾರೆ ಎಂಬುದನ್ನು ಶನಿ ಇಲ್ಲಿ ನಿರ್ಧರಿಸ್ತಾನೆ. ಓಕೆ, ಹಾಗಾದ್ರೆ ಈ ಫಿಲ್ಟರ್ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ದಾಟಿದವರಿಗೆ ಮುಂದೆ ಏನ್ ಕಾದಿದೆ? ಈ ಕಷ್ಟದ ಹಾದಿಯ ಕೊನೆಯಲ್ಲಿ ಬೆಳಕಿದೆಯಾ? ವೃತ್ತಿ ಜೀವನದ ಬಗ್ಗೆ ಈ ಆಕರಗಳಲ್ಲಿ ಏನ್ ಹೇಳಲಾಗಿದೆ? ಖಂಡಿತವಾಗಿಯೂ ಇದೆ. ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮೇಲೆ ಶನಿಯು ಪ್ರತಿಫಲ ನೀಡಲು ಶುರು ಮಾಡುತ್ತಾನೆ. ವೃತ್ತಿಜೀವನದ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಸಿಗುವ ಯಶಸ್ಸು ದಿಢೀರ್ ಅಂತ ಬರುವಂಥದ್ದಲ್ಲ. ಅದು ನಿಧಾನವಾಗಿ ಆದರೆ ಸ್ಥಿರವಾಗಿ ಬರುತ್ತೆ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್. ಎಕ್ಸಾಕ್ಟ್ಲಿ. ಇಲ್ಲಿರುವ ಮಾಹಿತಿಯ ಪ್ರಕಾರ ದೊಡ್ಡ ಜವಾಬ್ದಾರಿಗಳು ಹೆಗಲೇರುವುದು, ಮ್ಯಾನೇಜ್ಮೆಂಟ್ ಪಾತ್ರಗಳಿಗೆ ಏರುವುದು, ಸರ್ಕಾರಿ ಅಥವಾ ಅತಿ ಸ್ಥಿರವಾದ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಸಿಗುವ ಯೋಗ ಬಲವಾಗಿರುತ್ತದೆ. ಅಂದ್ರೆ ಆರಂಭದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು, ಜವಾಬ್ದಾರಿಗಳು ವಿಪರೀತ ಅಂತಾನೂ ಅನ್ಸ್ಬಹುದು. ನಿಖರವಾಗಿ. ಆದ್ರೆ ಇಲ್ಲಿ ಗಮನಿಸಬೇಕಾದ ಪ್ರಮುಖ ವಿಷಯ ಅಂದ್ರೆ ಆ ಪ್ರತಿಫಲದ ಸ್ವರೂಪ. ಶನಿಯು ನೀಡುವ ಯಶಸ್ಸು ತಾತ್ಕಾಲಿಕವಲ್ಲ, ಅದು ಸ್ಥಿರವಾದದ್ದು. ಇಲ್ಲಿ ಒಂದು ಅದ್ಭುತವಾದ ಹೋಲಿಕೆಯಿದೆ. ಶನಿ ನಿಮ್ಗೆ ಕೇವಲ ಒಂದು ಸಾಮ್ರಾಜ್ಯವನ್ನು ಕೊಡುವುದಿಲ್ಲ, ಆ ಸಾಮ್ರಾಜ್ಯವನ್ನು ಆಳುವ ರಾಜನನ್ನಾಗಿಯೂ ರೂಪಿಸುತ್ತಾನೆ. ವಾವ್! ಕಿರೀಟವನ್ನು ಹೊರುವ ಶಕ್ತಿಯಿಲ್ಲದಿದ್ರೆ ಕಿರೀಟಕ್ಕೆ ಅರ್ಥವೇ ಇರುವುದಿಲ್ಲ ಅಲ್ವಾ? ನಿಜ. ಆ ಶಕ್ತಿಯನ್ನು ಕೊಡುವುದೇ ಶನಿಯ ಕೆಲಸ. ಹಾಗಾಗಿ ಕೆಲವು ವರ್ಷಗಳು ಕಳೆದ ನಂತರ ಅವರ ಸ್ಥಾನವನ್ನು ಯಾರೂ ಅಲುಗಾಡಿಸಲು ಸಾಧ್ಯವಾಗದಂತಹ ಒಂದು ಭದ್ರತೆಯನ್ನು ಶನಿ ಒದಗಿಸ್ತಾನೆ. ಅವರು ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯವನ್ನು ಅವರಿಂದ ಯಾರೂ ಕಿತ್ತುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದು ಬಹಳ ಆಳವಾದ ಮಾತು.
ಸಾಮ್ರಾಜ್ಯ ಕಟ್ಟೋದು ಒಂದು ವಿಷಯ, ಅದನ್ನ ಆಳುವ ಸಾಮರ್ಥ್ಯ ಬೆಳೆಸ್ಕೊಳ್ಳೋದು ಇನ್ನೊಂದು. ಸರಿ, ವೃತ್ತಿಯಲ್ಲಿ ಭದ್ರತೆ ಸಿಕ್ಕರೆ ಸಾಲ್ದು, ಕೈಯಲ್ಲಿ ಹಣವೂ ನಿಲ್ಬೇಕು. ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ರೂ ಆರ್ಥಿಕ ಚಿಂತೆ ಇದ್ರೆ ನೆಮ್ಮದಿನಿರೋದಿಲ್ಲ. ಹಾಗಾದ್ರೆ ಈ ಆರ್ಥಿಕ ಸ್ಥಿರತೆಯ ಬಗ್ಗೆ ನಮ್ಮ ಸೋರ್ಸಸ್ ಏನ್ ಹೇಳುತ್ತೆ? ಖಂಡಿತ. ಇದು ಶನಿಯ ಕಾರ್ಯಶೈಲಿಯನ್ನು ಅತ್ಯುತ್ತಮವಾಗಿ ವಿವರಿಸುತ್ತೆ. ಶನಿ ದೆಸೆಯಲ್ಲಿ ಹಣ ಅದು ಲಾಟರಿಯಂತೆ ಬರೋದಿಲ್ಲ. ಅಂದ್ರೆ ದುತ್ತನೇ ಬರೋದಿಲ್ಲ. ಇಲ್ಲ, ಬದಲಾಗಿ ಒಂದೊಂದೇ ಇಟ್ಟಿಗೆ ಇಟ್ಟು ಮನೆ ಕಟ್ಟಿದ ಹಾಗೆ ನಿಧಾನವಾಗಿ ಆರ್ಥಿಕ ಸಾಮರ್ಥ್ಯ ನಿರ್ಮಾಣವಾಗತ್ತೆ. ಕ್ಷಣಿಕವಾದ ಸಂಪತ್ತಿನ ಬದಲು ಜೀವನ ಪೂರ್ತಿ ಉಳಿಯುವಂತಹ ಆರ್ಥಿಕ ಭದ್ರತೆಯನ್ನು ಶನಿ ಒದಗಿಸ್ತಾನೆ. ಯಾವ ರೂಪದಲ್ಲಿ ಬರುತ್ತೆ ಈ ಆರ್ಥಿಕ ಭದ್ರತೆ? ಬಹುದಿನದ ಕನಸು ನನಸಾಗಬಹುದು. ದೀರ್ಘಕಾಲದ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಸಾಧ್ಯವಾಗಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ನಿವೃತ್ತಿ ಜೀವನದ ಬಗ್ಗೆ ಒಂದು ಸ್ಪಷ್ಟವಾದ ಭದ್ರತೆ ಮೂಡಬಹುದು. ಇದು ಇವತ್ತು ಬಂದು ನಾಳೆ ಹೋಗುವ ಹಣವಲ್ಲ, ಬದಲಾಗಿ ಮುಂದಿನ ಪೀಳಿಗೆಗೂ ನೆರವಾಗುವಂತಹ ಸ್ಥಿರವಾದ ಆಸ್ತಿ. ಹಾಗಾದ್ರೆ ಒಟ್ಟಿನಲ್ಲಿ ಯಶಸ್ಸು ಖಂಡಿತ, ಆದರೆ ಅದಕ್ಕೆ ಸಮಯ ಬೇಕು. ಇಲ್ಲಿರುವ ಒಂದು ವಾಕ್ಯ ನನಗೆ ಬಹಳ ಇಷ್ಟವಾಯಿತು. ತಡವಾದರೂ ಯಶಸ್ಸು ಪಕ್ಕ. ಇದು ಒಂದು ರೀತಿ ಭರವಸೆ ನೀಡುತ್ತೆ. ಇದರ ಜೊತೆಗೆ 30 ವರ್ಷದ ನಂತರ ಬೆಳವಣಿಗೆ, 35ರ ನಂತರ ಸಮಾಜದಲ್ಲಿ ಗೌರವ ಮತ್ತು 40ರ ನಂತರ ಸ್ಥಿರವಾದ ಜೀವನ ಅಂತ ಒಂದು ಟೈಮ್ಲೈನ್ ಕೂಡ ಕೊಡಲಾಗಿದೆ. ಆದರೆ ಇದೇ ಎಲ್ಲರನ್ನೂ ಹೆಚ್ಚು ಕಾಡುವ ವಿಷಯ. ಈ ವಿಳಂಬ ಯಾಕೆ? ಬೇರೆಯವರೆಲ್ಲ ಬೇಗ ಸೆಟ್ಲ್ ಆಗ್ತಾರೆ, ನಮಗೆ ಮಾತ್ರ ಯಾಕಿಷ್ಟು ತಡ ಅನ್ನೋ ಭಾವನೆ ಕಾಡುತ್ತಲ್ವೇ? ಶನಿಯು ಕೇವಲ ಭೌತಿಕ ಯಶಸ್ಸಿನನ್ನು, ಅಂದರೆ ಹಣ, ಆಸ್ತಿ, ಹುದ್ದೆಯನ್ನು ಮಾತ್ರ ನೀಡುವುದಿಲ್ಲ. ಅದರ ಜೊತೆಗೆ ಆ ಯಶಸ್ಸನ್ನು ನಿಭಾಯಿಸಲು ಮತ್ತು ಉಳಿಸಿಕೊಳ್ಳಲು ಬೇಕಾದ ಅಸಾಧಾರಣವಾದ ಮಾನಸಿಕ ಶಕ್ತಿಯನ್ನು ಸಹ ನೀಡುತ್ತಾನೆ. ಒಂದು ನಿಮಿಷ, ಮಾನಸಿಕ ಶಕ್ತಿ ಅನ್ನೋ ಪದವನ್ನ ಬಳಸಿದಿರಿ. ಇದು ಕೇವಲ ಧೈರ್ಯ ಅಥವಾ ಸಹನೆಗಿಂತ ಬೇರೆಯೇ? ಯಶಸ್ಸನ್ನು ನಿಭಾಯಿಸಲು ಬೇಕಾದ ನಿರ್ದಿಷ್ಟ ಗುಣಗಳ ಬಗ್ಗೆ ಇಲ್ಲಿ ಏನಾದರೂ ಹೇಳಲಾಗಿದೆಯಾ? ಖಂಡಿತ ಹೇಳಲಾಗಿದೆ. ಇಲ್ಲಿ ಕೆಲವು ನಿರ್ದಿಷ್ಟ ಗುಣಗಳನ್ನು ಪಟ್ಟಿ ಮಾಡಲಾಗಿದೆ. ಮೊದಲನೇದಾಗಿ, ಭಾವನೆಗಳನ್ನು ನಿಯಂತ್ರಿಸುವ ಶಕ್ತಿ. ಅಂದ್ರೆ ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ, ಸಮಚಿತ್ತದಿಂದ ಇರುವ ಸಾಮರ್ಥ್ಯ. ಎರಡನೆಯದಾಗಿ, ಅಪಾರವಾದ ತಾಳ್ಮೆ. ವರ್ಷಗಟ್ಟಲೆ ಒಂದೇ ಗುರಿಗಾಗಿ ಕಾಯುವ ಸಹನೆ. ಅದು ಕಷ್ಟ. ಹೌದು. ಮೂರನೆಯದಾಗಿ, ಒಂಟಿಯಾಗಿ ನಿಲ್ಲುವ ಧೈರ್ಯ. ಯಾರ ಬೆಂಬಲವೂ ಇಲ್ಲದಿದ್ದರೂ ಸತ್ಯದ ಪರವಾಗಿ ಅಥವಾ ತನ್ನ ನಿರ್ಧಾರದ ಪರವಾಗಿ ಒಬ್ಬಂಟಿಯಾಗಿ ನಿಲ್ಲುವ ಸಾಮರ್ಥ್ಯ. ಮತ್ತು ಕೊನೆಯದಾಗಿ, ಭಾವನೆಗಳಿಗೆ ಒಳಗಾಗದೆ ಕಠಿಣವಾದರೂ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ. ಈ ಎಲ್ಲ ಗುಣಗಳನ್ನು ನೋಡಿದರೆ ಇವು ಒಬ್ಬ ಸಾಮಾನ್ಯ ಉದ್ಯೋಗಿಗೆ ಬೇಕಾದ ಗುಣಗಳಿಗಿಂತ ಒಬ್ಬ ನಾಯಕನಿಗೆ, ಲೀಡರ್ಗೆ ಬೇಕಾದ ಗುಣಗಳಂತೆ ಕಾಣುತ್ತಿವೆ. ನಿಖರವಾಗಿ ಅದೇ ಪಾಯಿಂಟು. ಶನಿಯು ಅವರನ್ನು ಒಬ್ಬ ಅನುಯಾಯಿಯನ್ನಾಗಿ ಅಲ್ಲ, ಒಬ್ಬ ನಾಯಕನನ್ನಾಗಿ ರೂಪಿಸ್ತಿರ್ತಾನೆ. ಯಶಸ್ಸನ್ನು ನೀಡುವುದು ಸುಲಭ, ಆದ್ರೆ ಅದನ್ನು ನಿಭಾಯಿಸುವ ಪಾತ್ರವನ್ನು ನೀಡುವುದು ಕಷ್ಟ. ಶನಿಯ ಎರಡನೇ ಕೆಲಸವನ್ನು ಮಾಡುತ್ತಾನೆ. ಅದಕ್ಕಾಗಿಯೇ ಈ ವಿಳಂಬ. ಆತ ಒಬ್ಬ ವ್ಯಕ್ತಿಯನ್ನು ಕೇವಲ ಯಶಸ್ವಿ ವ್ಯಕ್ತಿಯನ್ನಾಗಿ ಮಾಡುವುದಿಲ್ಲ, ಬದಲಾಗಿ ಒಂದು ಸಂಸ್ಥೆಯನ್ನೇ ಮುನ್ನಡೆಸುವಂತಹ ನಾಯಕನನ್ನಾಗಿ ತಯಾರು ಮಾಡುತ್ತಾನೆ. ಅದಕ್ಕೆ ಸಮಯ ಬೇಕು. ಇದು ಕೇಳಲು ಚೆನ್ನಾಗಿದೆ, ಆದರೆ ನಿಜ ಜೀವನದಲ್ಲಿ ಇಷ್ಟು ತಾಳ್ಮೆಯಿಂದ ಇರುವುದು ಬಹಳ ಕಷ್ಟ. ಈ ಕಠಿಣ ಹಂತದಲ್ಲಿ ಜನ ಸೋತು ಹೋಗದಂತೆ ಇರಲು ಅಥವಾ ಶನಿಯ ಕೃಪೆಗೆ ಪಾತ್ರರಾಗಲು ಏನಾದರೂ ಸಲಹೆಗಳನ್ನು ನೀಡಲಾಗಿದೆಯಾ? ಸಾಮಾನ್ಯವಾಗಿ ಜ್ಯೋತಿಷ್ಯದಲ್ಲಿ ಪೂಜೆ, ಹೋಮ, ಹವನಗಳ ಬಗ್ಗೆ ಹೇಳಲಾಗುತ್ತೆ. ಇಲ್ಲಿ ಆ ರೀತಿ ಏನಾದರೂ ಇದೆಯಾ? ಇಲ್ಲಿ ಅತ್ಯಂತ ಆಸಕ್ತಿಕರವಾದ ಮತ್ತು ಪ್ರಾಯೋಗಿಕವಾದ ಅಂಶವಿದೆ. ಶನಿಯ ಕೃಪೆ ಪಡೆಯಲು ಈ ಆಕರಗಳು ಯಾವುದೇ ಸಂಕೀರ್ಣ ಪೂಜೆಗಳ ಬಗ್ಗೆ ಮಾತಾಡುವುದಿಲ್ಲ. ಬದಲಾಗಿ ನಮ್ಮ ದೈನಂದಿನ ನಡವಳಿಕೆಯ ಬಗ್ಗೆ ಹೆಚ್ಚು ಒತ್ತು ನೀಡುತ್ತವೆ. ಓ, ನಡವಳಿಕೆನಾ? ಹೌದು. ಇಲ್ಲಿ ಭಕ್ತಿಗಿಂತ ನಡವಳಿಕೆ ಮುಖ್ಯ ಅನ್ನೋ ಸಂದೇಶ ಸ್ಪಷ್ಟವಾಗಿದೆ. ಹಾಗಾದ್ರೆ ಆ ನಡವಳಿಕೆಯ ನಿಯಮಗಳು ಯಾವುವು? ಅವು ಬಹಳ ಸರಳವಾದ ಆದರೆ ಪಾಲಿಸಲು ಶಿಸ್ತು ಬೇಕಾದ ನಿಯಮಗಳು. ಮೊದಲನೇದಾಗಿ, ಶನಿವಾರದಂದು ಹಿರಿಯರಿಗೆ, ವಿಶೇಷವಾಗಿ ವಯಸ್ಸಾದವರಿಗೆ ಮತ್ತು ಅಸಹಾಯಕರಿಗೆ ಸಹಾಯ ಮಾಡುವುದು. ಎರಡನೆಯದಾಗಿ, ಕಾರ್ಮಿಕರನ್ನು ಅಂದ್ರೆ ನಮ್ಮ ಕೆಳಗೆ ಕೆಲಸ ಮಾಡುವವರನ್ನು ಗೌರವದಿಂದ ಕಾಣುವುದು. ಅಂದ್ರೆ ಮನೆಗೆಲಸದವರು ಅಥವಾ ಆಫೀಸ್ನಲ್ಲಿ ನಮ್ಮ ಕೆಳಗಿರುವವರು, ಅವ್ರ ಜೊತೆ ಹೇಗೆ ನಡ್ಕೊಳ್ತೀವಿ ಅನ್ನೋದು. ಹೌದು, ಅದನ್ನ ಶನಿ ಗಮನಿಸ್ತಾನೆ. ಮೂರನೆಯದಾಗಿ, ಯಾವುದೇ ಕಾರಣಕ್ಕೂ ಸುಳ್ಳು ಹೇಳದಿರುವುದು ಮತ್ತು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು.
ಮತ್ತು ಕೊನೆಯದಾಗಿ ಶ್ರಮಕ್ಕೆ ಎಂದಿಗೂ ಹೆದರಬಾರದು, ಕಷ್ಟಪಟ್ಟು ದುಡಿಯುವುದರಿಂದ ಹಿಂದೆ ಸರಿಯಬಾರದು. ಇದರ ಅರ್ಥ ಶನಿಯು ನಾವು ದೇವಸ್ಥಾನದಲ್ಲಿ ಎಷ್ಟು ಪೂಜೆ ಮಾಡ್ತೀವಿ ಅನ್ನೋದಕ್ಕಿಂತ ಸಮಾಜದಲ್ಲಿ ಹೇಗೆ ಬದುಕ್ತೀವಿ ಅನ್ನೋದನ್ನ ನೋಡ್ತಾನೆ. ಇದು ಒಂದು ರೀತಿಯಲ್ಲಿ ಕರ್ಮ ಸಿದ್ಧಾಂತದ ತರಹವೇ ಇದೆ. ಹಾಗೆಯೇ ಮಾಡಬೇಕಾದವುಗಳ ಜೊತೆ ಮಾಡಬಾರದ ಕೆಲವು ವಿಷಯಗಳ ಬಗ್ಗೆಯೂ ಎಚ್ಚರಿಕೆ ಇರಬೇಕಲ್ವೇ? ಖಂಡಿತ. ಇದು ನಾಣ್ಯದ ಇನ್ನೊಂದು ಮುಖ. ಶನಿ ದೆಸೆಯಲ್ಲಿ ಕೆಲವು ತಪ್ಪುಗಳನ್ನು ಮಾಡಿದ್ರೆ ಕಷ್ಟಗಳು ಹೆಚ್ಚಾಗಬಹುದು ಅಂತ ಈ ಸೋರ್ಸಸ್ ಎಚ್ಚರಿಸುತ್ತೆ. ಇದನ್ನ ಹೀಗೆ ಯೋಚಿಸಿ, ಶನಿ ಒಬ್ಬ ಅಕೌಂಟೆಂಟ್ ಇದ್ದ ಹಾಗೆ. ಅಕೌಂಟೆಂಟ್? ಹೌದು. ನಮ್ಮ ಪ್ರತಿಯೊಂದು ಸಣ್ಣ ಒಳ್ಳೆ ಮತ್ತು ಕೆಟ್ಟ ಕರ್ಮವನ್ನು ಆತ ತನ್ನ ಲೆಕ್ಕದ ಪುಸ್ತಕದಲ್ಲಿ ಬರೆಯುತ್ತಲೇ ಇರುತ್ತಾನೆ. ಕೊನೆಯಲ್ಲಿ ಆ ಲೆಕ್ಕವನ್ನು ಚುಕ್ತಾ ಮಾಡಲೇಬೇಕು. ಹಾಗಾದ್ರೆ ಆ ತಪ್ಪಬಾರದ ತಪ್ಪುಗಳು ಯಾವುವು? ಮೊದಲನೇದು ಅಡ್ಡದಾರಿಗಳನ್ನು ಹುಡುಕುವುದು. ಸುಲಭವಾಗಿ ಹಣ ಮಾಡಲು ಅಥವಾ ಯಶಸ್ಸು ಗಳಿಸಲು ಶಾರ್ಟ್ಕಟ್ಗಳನ್ನು ಹಿಡಿಯುವುದು. ಓಕೆ. ಎರಡನೇದು ಮೋಸ ಮಾಡುವುದು. ವ್ಯವಹಾರದಲ್ಲಿ ಅಥವಾ ಸಂಬಂಧಗಳಲ್ಲಿ ಇತರರಿಗೆ ವಂಚಿಸುವುದು. ಮೂರನೇದು ಅಹಂಕಾರ. ಸ್ವಲ್ಪ ಯಶಸ್ಸು ಸಿಕ್ಕ ತಕ್ಷಣ ನಾನೇ ಶ್ರೇಷ್ಠ ಎಂಬ ಅಹಂಕಾರವನ್ನು ತಲೆಯಲ್ಲಿ ತುಂಬಿಕೊಳ್ಳುವುದು. ಮತ್ತು ನಾಲ್ಕನೆಯದಾಗಿ ಸೋಮಾರಿತನ. ಸೋಮಾರಿತನ? ಹೌದು. ಕೆಲಸವನ್ನು ಮುಂದೂಡುವುದು ಅಥವಾ ಶ್ರಮ ಪಡಲು ನಿರಾಕರಿಸುವುದು. ಈ ಎಚ್ಚರಿಕೆಗಳನ್ನು ನೋಡಿದರೆ ಶನಿಯು ಕಲಿಸಲು ಪ್ರಯತ್ನಿಸುವ ಶಿಸ್ತು, ಶ್ರಮ, ಪ್ರಾಮಾಣಿಕತೆಯಂತಹ ಗುಣಗಳಿಗೆ ಇವು ಸಂಪೂರ್ಣವಾಗಿ ವಿರುದ್ಧವಾಗಿವೆ. ಇಂತಹ ದಾರಿ ಹಿಡಿಯುವುದು ಅಂದ್ರೆ ಶನಿಯ ಪರೀಕ್ಷೆಯಲ್ಲಿ ನೇರವಾಗಿ ಫೇಲಾದ ಹಾಗೆ. ಹಾಗಾದರೆ ನಾವು ಚರ್ಚಿಸಿದ ಎಲ್ಲಾ ಅಂಶಗಳನ್ನು ಒಟ್ಟುಗೂಡಿಸಿದರೆ ಇದರ ಒಟ್ಟು ಸಾರಾಂಶ ಏನು? ಮಕರ ರಾಶಿಯವರಿಗೆ ಶನಿ ದೆಸೆಯ ಕುರಿತು ಈ ಆಕರಗಳು ನೀಡುವ ಅಂತಿಮ ಸಂದೇಶವಾದರೂ ಏನು? ಒಟ್ಟಾರೆಯಾಗಿ ಈ ಆಕರಗಳು ನೀಡುವ ಸಂದೇಶ ಬಹಳ ಸ್ಪಷ್ಟ ಮತ್ತು ಭರವಸೆಯುತವಾಗಿದೆ. ಅದೇನಂದ್ರೆ, ಪ್ರಸ್ತುತ ಎದುರಾಗ್ತಿರುವ ಕಷ್ಟಗಳು, ವಿಳಂಬಗಳು ಅಥವಾ ವೈಫಲ್ಯಗಳು ಜೀವನದ ಅಂತ್ಯವಲ್ಲ, ಬದಲಾಗಿ ಅದೊಂದು ತಯಾರಿ ಹಂತ. ತಯಾರಿ ಹಂತ? ಹೌದು. ಶನಿಯು ಅವರನ್ನು ಒಂದು ಸಾಮಾನ್ಯ ಸರಾಸರಿ ಜೀವನಕ್ಕಾಗಿ ಅಲ್ಲ, ಬದಲಾಗಿ ಒಂದು ಅಸಾಧಾರಣ ಮತ್ತು ಗೌರವಯುತವಾದ ಜೀವನಕ್ಕಾಗಿ ಸಿದ್ಧಪಡಿಸುತ್ತಿದ್ದಾನೆ. ಯಶಸ್ಸು ತಡವಾಗಬಹುದು, ಆದರೆ ಅದು ನಿಶ್ಚಿತ, ಸ್ಥಿರ ಮತ್ತು ಶಾಶ್ವತವಾಗಿರುತ್ತದೆ. ಹೌದು. ಈ ವಿಶ್ಲೇಷಣೆಯ ಸಾರಾಂಶವೆಂದರೆ ಶನಿಯು ಒಬ್ಬ ಕಠಿಣ ಶಿಕ್ಷಕ, ಆದರೆ ಶಿಕ್ಷೆ ಕೊಡುವವನಲ್ಲ. ಆತ ನಮ್ಮೊಳಗಿನ ಅತ್ಯುತ್ತಮವಾದದ್ದನ್ನು ಹೊರತರಲು ಪರೀಕ್ಷೆಗಳನ್ನು ಇಡುತ್ತಾನೆ. ಈ ಪಯಣವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿ ಕೇವಲ ಭೌತಿಕ ಯಶಸ್ಸಿನ ಮಾತ್ರವಲ್ಲದೆ ಸಮಾಜದಲ್ಲಿ ಗೌರವ ಮತ್ತು ಅಚಲವಾದ ಆಂತರಿಕ ಶಕ್ತಿಯನ್ನು ತಂದುಕೊಡುತ್ತದೆ. ಅಂತಿಮವಾಗಿ, ಶನಿಯು ಕೊಡುವುದು ಕೇವಲ ಸಂಪತ್ತನ್ನಲ್ಲ, ಸಂಪತ್ತನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯವನ್ನು. ಕೊಡುವುದು ಕೇವಲ ಅಧಿಕಾರವನ್ನಲ್ಲ, ಅಧಿಕಾರವನ್ನು ನ್ಯಾಯಯುತವಾಗಿ ನಿಭಾಯಿಸುವ ಜ್ಞಾನವನ್ನು. ಅದೇ ಇದರ ವಿಶೇಷತೆ. ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರ ಚಿಂತನೆಗೆ ಒಂದು ವಿಷಯವನ್ನು ಬಿಟ್ಟು ಹೋಗೋಣ. ನಮ್ಮ ಆಕರಗಳು ಶ್ರಮ, ಪ್ರಾಮಾಣಿಕತೆ ಮತ್ತು ಸನ್ನತೆಗೆ ಸಿಗುವ ಪ್ರತಿಫಲದ ಮೇಲೆ ನಿರಂತರವಾಗಿ ಒತ್ತು ನೀಡಿವೆ. ಇದು ಒಂದು ಆಳವಾದ ಚಿಂತನೆಗೆ ದಾರಿ ಮಾಡಿಕೊಡುತ್ತೆ. ನಾವು ನೋಡ್ತಾ ಇರೋದು ಕೇವಲ ಜ್ಯೋತಿಷ್ಯದ ಚೌಕಟ್ಟನ್ನು ಮಾತ್ರವೇ, ಅಥವಾ ಯಾವುದೇ ಧಾರ್ಮಿಕ ನಂಬಿಕೆಯನ್ನು ಮೀರಿ ನಿಜವಾದ ಮತ್ತು ಶಾಶ್ವತವಾದ ಯಶಸ್ಸು, ಶಿಸ್ತು, ತಾಳ್ಮೆ ಮತ್ತು ನೈತಿಕ ನಡವಳಿಕೆಯ ಅಡಿಪಾಯದ ಮೇಲೆ ನಿರ್ಮಾಣವಾಗುತ್ತದೆ ಅನ್ನೋ ಒಂದು ಸಾರ್ವತ್ರಿಕ ತತ್ವವನ್ನೇ ಈ ಜ್ಯೋತಿಷ್ಯದ ಚೌಕಟ್ಟು ಪ್ರತಿಬಿಂಬಿಸ್ತಿದೆಯೇ? ಈ ಬಗ್ಗೆ ಯೋಚಿಸಿ.